ಓದಾಕ್ನು ಮನಸ್ಸು ಬರವಲ್ದು. ಏನ್ ಮಾಡ್ಲಿ, ಎಕ್ಸಾಮ್ ಬೇರೆ ಹತ್ರ ಬಂದು ಯಪ್ಪ ದೇವ್ರೆ, ಓದೋದು ಬೇರೆ ಬಾಳ ಐತಿ. ಪರಕ ಏನಾತಿವ? ಏನು ಇಲ್ಲಿ ಬಿಡ್ಬೇವ. ಯಾಕ ಮಕ ಸಪ್ಪೈತವ? ಯಾಕ ಯಾರ ಏನಾರ ಅಂದ್ರನ? ಇಲ್ಲಿ ಬೇವ, ಯಾಕ ತಲಿ ಗಿಮ್ ಗಿಮ್ ತಿರ್ದಂಗ ಆಗತತಿ. ತಲಿ ಹೊಡಿಯಾಕತ್ ಬಿಟ್ಟತ್ ಬೇವ. ಬಾ ಇಲ್ಲಿ ಕುಂದ್ರ ಬಾ. ಚಂದಗ ನಿದ್ದೆ ಮಾಡಂಗಿಲ್ಲ ಬಿಡಂಗಿಲ್ಲ. ರಾತ್ರಿ ಎಲ್ಲ ಜಂಪರ್ ಹೊಲಿತಿ, ಓದೋದನ್ನು ಮಾಡ್ತಿ, ಮನಿ ಕೆಲ್ಸಾನು ಮಾಡ್ತಿ. ಮನುಷ್ಯಾಗ ರೆಸ್ಟ್ ಇರ್ಲಿಕ್ಕಂದ್ರ ಮತ್ ಇನ್ನೇನಾಗತ್ತ? ಬಾ ಇಲ್ಲಿ ಈಗ ಸಸ್ತೀನಿ ಬಾ. ಇಲ್ಲಿ ಬಿಡ್ಬೇವ, ಬಾರೇವ ಕುಂದ್ರ ಬಾ. ನಿನ್ನಂತ ಮಗಳನ್ನ ಪಡ್ಯಾಕ ನಾ ಎಷ್ಟು ಪುಣ್ಯ ಮಾಡಿದ್ನಿವ. ನನಗೆ ತ್ರಾಸ ಆಗತ್ತಂತೇಳಿ ಮನಿ ಕೆಲ್ಸಾನು ಮಾಡ್ತಿ, ಅಪ್ಪಗೆ ತ್ರಾಸ ಆಗತ್ತಂತೇಳಿ ತಂಗಿ ಜಂಪರ ಹೊಲಿತಿ. ಕಾಕಾಗ ನಾ ಓದ್ತೀನಿ ಅಂತೇಳಿ ಮಾತು ಕೊಟ್ಟಿ, ಅದನ್ನು ಓದೋದನ್ನು ಬಿಡವಲ್ಲಿ, ಎಲ್ಲಾನು ಮಾಡ್ತೀವಯ್ಯವ. ಹೋಗ್ಬೇ, ಏನಿಲ್ಲ, ಸುಮ್ಮನೆ ನೀನು ಇಲ್ಲದೊಂದು ಇದ್ದದೊಂದು ತಲೆಗೆ ಹಚ್ಕೊಳಕ್ ಹೋಗ್ಬೇಡ. ಸ್ವಲ್ಪ ತಲೆ ಜಿಮಿ ಜಿಮಿ ಅನ್ನಕತ್ತತಿ ಅಷ್ಟಕ್ಕ. ಇನ್ನ ಆಯ್ತು ಬಾ, ಒಂದು ವೀಕ್ಸ್ ಹಚ್ತೀನಿ ಬಾ. ಯವ್ವ ವೀಕ್ಸ್ ಬೇಡ, ಹಚ್ಬೇಡ, ನನ್ಗೆ ಹನಿ ಉರಿತೈತಿ. ಇಲ್ಲ ಅಲ್ಲ, ನೀಲವನ್ನ ದತ್ತಕ್ಕೆ ತಗೊಂಡು ನೋಡಿ ಹೆಣ್ಮಾಳು. ಅವ್ವ ಸಕ್ಕು ಬಾಯಿ ಬಾ ಚಲೋ ಹೆಣ್ಮಾಳದವ. ನೀಲಿ ನಸೀಬ ಜಬರಾತು. ಇಲ್ಲ ಅಂದ್ರೆ ಅವ್ರ ಅಕ್ಕ ಹಾಕಿ ಬಾಳೆ ಹಾಳು ಮಾಡ್ತಿದ್ಲು. ನೀಲವನ್ ಗುಣ ನಿಧಾನ ಬಾಳ, ಮಂದಿ ಗತೆ ಕಡ್ರ ಬಿಡ್ರ ಹುಡುಗೆಲ್ಲ ಸೊನ್ನೆ ಸೂಕ್ಷ್ಮ ಬಾಳ. ಪಾಪ ಒಂದು ಚಲೋ ಜೀವನ ಸಿಕ್ಕರೆ ಸಾಕ ಹುಡುಗಿಗೆ. ಈ ಸಮಾಧಾನ ಆತ್ ನೋಡ್ಬೇವ. ಕರೆ ಅಂದ್ರೆ ತಲೆ ಒಂಥರ ಬ್ಯಾನೆ ಹಾಕತ್ಬಿಟ್ಟಿತ್ತು. ನಾನು ಒಂದಷ್ಟು ರೊಟ್ಟಿ ಮಾಡ್ಸಕ್ಕ ಆಕಿ ಸಂಗವ್ಗ, ಆಕಿ ಕಲ್ಲವ್ಗ, ಮಲ್ಲವ್ಗ, ಆಕಿ ದ್ಯಾಮವ್ಗ, ಕರಿಯವ್ಗ ಒಂದೊಂದು ಸೇರು ಹಿಟ್ಟು ಹಾಕೀನಿ. ಇವತ್ತ ನಿಮ್ಮಪ್ಪ ನಿಮ್ಮ ಸ್ವಾತಂತ್ರ್ಯನ ಕರಿಯಾಕೆ ಹೋಗ್ಯಾನ. ಏನು ಅವರು ಬರ್ತಾರೋ ಏನೋ ಜಳ ತಕ್ಕೊಂತಾರೋ ದೇವ್ರಿಗೆ ಗೊತ್ತು ತಂಗಿ. ಹೌದು ಇವ, ಅತ್ತಿಯರು ಯಾಕೆ ಹಂಗತಿ ಅದಾರ? ಅಮ್ಮ ನೋಡಿದ್ರೆ ಎಷ್ಟು ಚಂದದ ನಿಮ್ಮ ಜೊತೆ. ಅತ್ತಿಯರು ಯಾಕೆ ಹಂಗತಿ ಮಾಡ್ತಾರ? ನಿಮ್ಮ ಅತ್ತಿಯರು ಹೆಂಗಂದ್ರ ತಮ್ದ ಆಟ ನಡಿಲಂತಾರ. ಈಕಿ ನಿಮ್ಮಮ್ಮ ನಡೆಸ್ಕೊಡಂಗಿಲ್ಲ. ಇವರು ನಿಮ್ಮ ಅತ್ತಿಯರು ಹೆಂಗಂದ್ರ ಎಲ್ಲಾನು ತಾವು ಹೇಳ್ದಂಗ ಕೇಳ್ಬೇಕು. ಈಕಿ ನಿಮ್ಮಮ್ಮ ಆಕಿ ನಿಮ್ಮ ಮನ್ಯಾಗ ನಡೆಸ್ಕೋರಿ ಅಂತೇಳಿ ಆಕಿ ಸ್ವಸ್ತ್ಯಾರನ್ನ ತಲೆ ಮ್ಯಾಗ ಇಟ್ಕೊಂಡಿ ಅಂತೇಳಿ ನಿಮ್ಮ ಅಮ್ಮನ ಕೂಡ ಜಗಳ ಮಾಡ್ಯಾರ ನೋಡವ. ನಿಮ್ಮ ಹಿರಿಯ ಅಂತಿದ ಸಣ್ಣೊಂದಿರುತ್ತಲೇ ಹೆಸರಿಟ್ಟಿದ್ಲ ನಿನಗ ನಾನು ಸೊಸಿ ಅಂತೇಳಿ. ಹಿಂದೆಗಡೆ ತೋಲಿಲ್ಲ, ಯಾಕಿನ್ನ ಬೇಕಿಂತಂದು ಕಟ್ಟಿದ್ಲು. ಹಿಂಗಾಗಿ ನಿಮ್ಮಮ್ಮ ಸಿಟ್ಟಿಗೆದ್ದು ನಿಮ್ಮ ದೊಡ್ಡತಿ ಜೊತೆ ಮಾತು ಬಿಟ್ಟಿದ್ಲು. ಈಕಿ ಸಣ್ಣಾಕಿ ನಿಮ್ಮಮ್ಮನು ಒಂದು ಬೋರ್ಮಾಳ ಮೇಲ್ಗುಂಡ ಇತ್ತ, ಅದು ತನಗ ಬೇಕು ಅಂತ ಅಂದ್ಲು. ನಿಮ್ಮಮ್ಮ ನನಗೊಂದು ನಿಮ್ಮ ಚಿಗೋಗೊಂದು ಕೊಟ್ಲು. ಅದಕ್ಕೆ ಜಳ ತೆಗೆದು ಬಿಟ್ಲು. ಇಷ್ಟಾಗೈತೆ ನೋಡಿವ. ನಿನ್ನ ಮನ್ಯಾಗ ಬಂದು ಏನು ರಂಪಾರಾಮಾಯಣ ಮಾಡ್ತಾರೆ ಏನು. ಇನ್ನು ದೊಡ್ಡಾಕಿ ಒಂದಿಟ್ಟು ಸುಮ್ಮನಿರ್ತಾಳೆವ. ನಿಮ್ಮ ಸಣ್ಣ ಅತ್ತಿ ಕಾಟ ತಡಿಯಕ್ಕೆ ಆಗಂಗಿಲ್ಲ. ಪರಕ ಮನೆ ಉಷ್ಟ್ರು ಬಂದ್ರಂದ್ರೆ ಬರೀ ಮನೆಯನ್ನ ಮಂದಿದು ಸಾರ್ಸೋದು ಗುಡ್ಸೋದು ಅದು ಆಗುತ್ತೆ. ಚಾ ಕೊಡು, ಅದು ಮಾಡಿ ಇದು ಮಾಡಿ ತೊಳಿಯೋದು ಬಡಿಯೋದು ಇದಾಕತಿ. ನೀ ಅದನ್ನ ಮಾಡಕ್ಕೆ ಹೋಗ್ಬೇಡ. ನೀನು ಬಡ ಬಡ ಆ ಮಾಸ್ತರ್ ಮನೆಗೆ ಹೋಗು. ಈಗ ನೀಲವನು ಹೆಂಗಾದ್ರು ಅಲ್ಲೇ ಇರ್ತಾ ಮನ್ಯಾಗ, ಅಲ್ಲೇ ಓದ್ಕೊಳಕ್ ಹೋಗ್ಯವ. ಎಲ್ಲ ಕೆಲಸ ನಿನಗೆ ಒಬ್ಬಾಕಿಗೆ ಹಾಕಲ್ಬೇ. ಒಬ್ಬಾಕಿ ಏಟಂತ ಮಾಡ್ತೀಯ, ಅವರು ಮಾಡೋರಲ್ಲ. ನಾ ಎಲ್ಲ ಮಾಡ್ಕೊಂತೀನಿ, ನಂದು ತಲೆ ಕೆಡಿಸ್ಕೋಬೇಡ. ನೀ ಚಂದಾಗ ಓದು. ನಿಮ್ಮ ಕಾಕನ ಹೆಸರು ತರ್ಬೇಕವ. ಹೌದು ಪರವಕ್ಕ, ಬೇಕಂದ್ರೆ ನಾನು ಅವಾಗ ಹೆಲ್ಪ್ ಮಾಡ್ತೀನಿ ಅಂತ. ನೀ ಚಂದಾಗ ಓದು. ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ಕಾಕ ಆಗೇಲೆ ಚಿಗೋಗ ರೇಣಕ್ಕಗ ಶಿಸ್ತ ಬೇಯಾಕತ್ತಿದ್ದ. ಬೆಚ್ಚಕ್ಕರಿ ಹರಿದ್ ನೋಡು ಕಾಕ. ನೀನು ಅದನ್ನ ಕದ್ದು ಕೇಳಾಕತ್ತಿದ್ದೇನ? ಈಗ ಅದನ್ನ ಬೇರೆ ಚಲೋ ಮಾಡಿದ್ದೇನ? ನಾ ಏನು ಕದ್ದು ಕೇಳಿಲ್ವಾ? ಹೋಗ ಹೋಗ, ಬರೀ ನೀ ಹಿಂಗ ಮಾಡ್ತೀನಿ ಪಾರೋಕ. ನಾ ಹೆಂಗದಿನ ನಿಮ್ಗೆ ಗೊತ್ತಿಲ್ಲನ? ನಾನು ಅಲ್ಲಿ ರೂಮ್ನಾಗ ಕುತ್ಕೊಂಡು ಓದಾಕತ್ತಿದ್ದೆ. ಜೋರ್ ಜೋರ ಬಾಯ್ ಮಾಡಕತ್ತಿದ್ನ ಕಾಕ. ಮತ್ತ ನಾ ಏನಂತೆ ಹಣಿಕೆ ಹಾಕಿ ನೋಡಿದೆ, ಬೈಯಾಕತ್ತಿದ್ನವ ಚಿಗವನ್ನ ರೇಣಕ್ಕನ್ನ. ಪರಕ್ಕ ನಿಕ್ಕೆ ಹೋಗ್ಬೇಕು ಈಗ ಬಂದ್ಲು. ಪರವಕ್ಕ ಅಂತೇಳಿ ಬಂದ ನೋಡು. ಏನಾರ ಹದ ಇತ್ತಂದ್ರೆ ಅಷ್ಟ ಪರವಕ್ಕ ನೆನಪಕ್ಕ ಈಕಿಗೆ. ಚೈತ್ರ ಸುಮ್ಮನೆ ಇರು. ಈಕಿಗೆ ಯಾಕೆ ಅನ್ನೋದು ಒಟ್ಟ ಇಲ್ಲ ನೋಡು. ನಾ ಹೇಳ್ತು ಒಂದು ಮಾತು ಕೇಳಂಗಿಲ್ಲ, ಬರೀ ಪರವಕ್ಕ ಹೇಳಿ ದೊಡ್ಡ ಕೇಳ್ತಾ ಈಕಿ. ಅಯ್ಯೋ ಪರವಕ್ಕನ ಗತಿ ನೀ ಇರ್ತೀಯನ? ಒಂದೇನೇನು ನೀನು ವಸ್ತು ಕೊಡಂಗಿಲ್ಲ, ಒಂದೇನೇನು ಕೆಲಸ ಮಾಡಿ ಕೊಡಂಗಿಲ್ಲ. ನೋಡು ಪರವಕ್ಕ ಆದ್ರೆ ನನಗೆ ಎಲ್ಲ ಮಾಡ್ಕೊಡ್ತಾ, ನಾ ಕೇಳಿದ್ದೆಲ್ಲ ಕೊಡ್ತಾ. ನೀನು ಏನು ಕೊಡಂಗಿಲ್ಲ, ಎಲ್ಲ ನನಗೆ ಬೇಕು, ಎಲ್ಲ ನನಗೆ ಬೇಕಂತ ಇಟ್ಕೊಂತಿ. ನೀನು ತಂಗಿ ಅನ್ನೋದು ಇಟ್ಕೋ, ನಾನು ಅಕ್ಕ ಅನ್ನೋದು ಇಟ್ಕೊಂತೀನಂತ. ಹೋಗಲೇ ಅಲ್ಲನ ಇನ್ನೊಂದು 4-5 ದಿನ ಆತಂದ್ರೆ ನಾನು ಲಗ್ನನ ಆಕತಿ. ಕುಂದ್ರತ್ತ ಯಾರ ಜೊತೆ ಜಗಳ ಮಾಡ್ತಿ? ಈಗೇನು ಬರೀ ಜಗಳ ತಕ್ಕೊಂಡು ಕುಂದ್ರದನ? ಇನ್ನು ಮಂದಿ ಮಕ್ಳು ಮನಿ ಬರ್ತಾರ, ಅವ್ರ ಇದ್ರಿಗೂ ಹಿಂಗೆ ಕಾಗಿ ಗತೆ ಕಾ 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 ಅಂತ ಜಗಳ ಮಾಡ್ರಿ ಇಬ್ರು. ಮನಿ ಮಂದಿ ಬಂದಾಗ ಅವ್ರ ಹಿಂದೆಗಡೆ ಏನಂತಾರ ಗೊತ್ತನ? ನಿಮ್ಮ ಬಗ್ಗೆ ಹಿಂದೆಗಡೆ ಆಡ್ಕೊಂತಾರ ಅವ್ರ ಮನಿಗೆ ಹೋಗಿ. ಒಂದ ತಾಯಿ ಹೊಟ್ಟೆ ಹುಟ್ಟಿದಾರ ಆಗಿ ಒಟ್ಟ ಹೊಂದ್ಕೊಂಡು ಹೋಗು ಬುದ್ಧಿನೇ ಇಲ್ಲಿ ಇವಕ್ಕ. ಹಿರೇಕೆ ಆಗಿ ಈಕಿಗೆರ ತಾಳ್ಮೆ ಇಲ್ಲ.
ಸಣ್ಣಕ್ಕಾಗಿ ಈಕಿಗೆ ತಡ್ಕೊಂಡು ಹೋಗೋ ಬುದ್ಧಿಲ್ಲ. ಎಡ್ಡು ಅವಾಗವು. ನೀನು ಚೈತ್ರ ಏನು ಹೇಳಕ್ ಹೋಗ್ಬೇಡ, ಎಲ್ಲ ನನಗೆ ಹೇಳಿ. ನೀನು ಮೊದ್ಲೇ ಕಾಕಿನ ಕಾಲ್ ಕೆದರ್ಕೊಂಡು ಜಗಳಕ್ಕೆ ಬಂದಿದ್ದು. ಯಾಕ ನೀನ ಕಾಲ್ ಕೆದರ್ಕೊಂಡು ಜಗಳಕ್ಕೆ ಬಂದಿದ್ದು? ನೀನಂಕ್ರು ಮೂಗಿ ಮಸಿ ಎತ್ಕೊಂಡು ನಿಂತಿರ್ತಿ ಯಾವಾಗ್ಲೂ. ಯವ್ವ ಈಗ ತಲೆ ನುಸು ಕಡಿಮೆ ಆಗೈತವ ಯವ್ವ. ನಿಮ್ಮಿಬ್ರು ಜಗಳ ಕೇಳಿ ಮತ್ತೆ ತಲೆ ನುಸಕತ್ ನಂದು. ಪರಕ್ಕ ಮತ್ತ ಮತ್ತ ಪಿಟಿಗೆ ಹಾಕಕತ್ಲ ನೋಡು, ಏನ ಐತಿ. ಅದಕ್ಕೆ ಪಿಟಿಗೆ ಹಾಕಕ್ ಬಂದಾಳ. ಪರಕ್ಕ ಮುಸುಟಿ ಸಾಮಾನು ಮಾಡ್ಕೊಡ್ತೀಯ? ಮತ್ತ ಶಾಗಿ ಜಡಿ ಅವು ತುರುಬ ಮಾಡ್ತಾರಲ್ಲ ಪರಕ್ಕ. ಮತ್ತೆ ಇವು ಕೊಬ್ಬರಿ ಮ್ಯಾಗ ಡಿಸೈನ್ ಬಿಡಿಸ್ತಾರಲ್ಲ ಅವನ್ನೆಲ್ಲ ಮಾಡ್ಕೊಡ್ತೀಯ ಪರಕ್ಕ? ಹಂಗ ಶಂಕದ ಹೂವ, ಅವ್ರಿ ಹೂವ, ಮತ್ತೆ ಶಂಕ, ಕಾಂಚಿಪ್ಪು ಅವನ್ನೆಲ್ಲ ಮಾಡ್ಕೊಡ ಪರಕ್ಕ. ನನಗೆ ಗೊತ್ತಾಗಂಗಿಲ್ಲ. ಮತ್ತೆ ಇವು ಕರ್ಚಿಕಾಯಿ ಸುಳ್ಳೋಳ್ಗಿ ಮ್ಯಾಗ ಹೆಸರು ಬರೀತಾರಲ್ಲ, ಒಂದ್ರಾಗ ಖಾರ ತುಂಬ್ತಾರ, ಒಂದ್ರಾಗ ಒಂದು ಸುಳ್ಳೋಳಿಯಾಗ ಖಾರ ತುಂಬಿರ್ತಾರ, ಒಂದು ಸುಳ್ಳೋಳಿಗ್ಯಾಗ ಇದನ್ನ ತುಂಬಂಗಿಲ್ಲ ಯವ್ವ ಸಕ್ರಿನ. ಅಂಥವನು ಮಾಡ ಚಂದಾಗಿ ಹೆಸರು ಬರಿಬೇಕು ನೋಡಿ ಪರಕ್ಕ. ನಮ್ಮ ನೆಗ್ಯಾನಿಕಿನ ನನ್ನ ಮಸೂತಿ ಸಾಮಾನ ಎದ್ದು ಕಾಣ್ಬೇಕು, ಹಂಗತಿ ಮಾಡ್ಕೊಡ್ತೀಯ ಪರಕ್ಕ? ಅದಕ್ಕಂತೀನಿ ಪರಕ್ಕ ಅಂತ ರಾಗ ತೆಗೆದು ಬಂದೆಲ್ಲ, ಅವಾಗ ಗೊತ್ತಾತ್ ನನಗೆ ಇಂಥದ ಒಂದು ಏನೋ ಸ್ಕೆಚ್ ಇಟ್ಕೊಂಡ್ ಬಂದಿರ್ತಿ ಅಂತೇಳಿ. ನಾನು ಪರಕ್ಕನ ಕೇಳಕತ್ತೀನಿ, ನೀ ಬಾಯಿ ಸುಮ್ಮಿರ್ಲಿ ಚೈತ್ರಿ. ಇದನ್ನು ಚಿಗವನ ಹೇಳ್ಕೊಟ್ಲನ? ಆಕಿ ಹೇಳ್ದಂಗ ಕೇಳ್ತಿಯಲ್ಲ, ಆಕಿ ತಾಳಕ್ ತಕ್ಕಂತೆ ಕುಣಿತಿ ನೀನು. ಹಂಗೇನಿಲ್ಲ. ನನ್ನನ್ನು ಏನು ಅನ್ಕೊಂಡಿಲ್ಲ ನೀನು. ನೀನೊಬ್ಬಕಿ ಸ್ವಾರ್ಥಿ ಅಂತ ತಿಳ್ಕೊಂಡಿ ನೋಡು. ಯವ್ವ ಒಂದ ತಾಯಿ ಮಕ್ಕಳಾಗಿ ಏನು ಜಗಳ ಮಾಡ್ತೀರಿ ಯವ್ವ? ಇಬ್ರು ತಾಯಿಗಳ ಸುಮ್ಮನೆ ಇರ್ರಿ. ನೋಡ್ರಿ ನನ್ನ ಎರಡು ಮಕ್ಳು ಹೆಂಗ ಕಿತ್ತಾಡ್ತಾವ. ನನ್ನ ಹಿರಿಯ ಮಗಳು ಗಪ್ನ ಇರ್ತತಿ, ಇವ್ ಎರಡು ಹಿಂಗ ಮಾಡ್ತಾವ. ನಿಮ್ಮ ಮನ್ಯಾಗು ನಿಮ್ಮ ಮಕ್ಕಳನ್ನು ಹಿಂಗ ಮಾಡ್ತಾವನ? ಹೇಳ್ರಿ ನನಗೊಂದಿಟ್ಟ. ಎಲ್ಲಾರ ಮನಿ ದಾಸ್ ತೂತ ಕುಂದ್ರು, ಎಲ್ಲಾರ ಮನ್ಯಾಗೂ ಜಗಳ ಮಾಡ್ತಿರ್ತಾರ. ಎಲ್ಲಾರ ಮನಿ ದಾಸ್ ತೂತ ಆದ್ರ ನಮ್ಮ ಮನ್ಯಾಗ ಹೊಂಚ ತೂತ ಐತಿ. ಪಿಲ್ಲದ ಮಾತು ಬಿಡು. ಇಲ್ಲಿ ಹಾರಾಡ್ತಿಯಲ್ಲ, ನಿಮ್ಮ ಅತ್ತಿ ಮುಂದೆ ತೋರಿಸು ಈ ಹಾರಾಟನ. ಇಲ್ಲಿ ಹೊಂದೊಂದ್ಸೆ ಮಾತಾಡ್ತಾಳ. ಅಲ್ಲಿ ಹೋಗಿ ನಿಮ್ಮ ಅತ್ತಿ ಮುಂದೆ ಹೊಂದೊಂದ್ಸೆ ಮಾತಾಡು, ಗೊತ್ತಾಗತ್ ನಿನಗ. ಯಾವ ಈಕಿ ಬಾಯಿ ಮುಚ್ಕೊಂಡ್ ಸುಮ್ಮಿರ ಅಂತೇಳ ಕಾಲ್ ಕೆದರ್ಕ ಒಂದು ಜಗಳಕ್ ಬರುವ ಈಕಿನ ನೋಡಿಕಿನ ಈಕಿ ಬಾಯಿ ಮುಚ್ಕೊಂಡಿರ ಅಂತೇಳ ಯವ್ವ. ಮತ್ತೆ ನನ್ಗೆ ಸಿಟ್ಟ ಬರ್ತ ನೋಡು. ಯವ್ವ ಮಂದಿ ಮನ್ಯಾಗ ಮಕ್ಳು ಹೆಂಗಿರ್ತಾವ, ನನ್ನ ಮಕ್ಳು ಹೆಂಗದಾವು? ತಿನ್ನೋದಕ್ಕಲ್ಲ ಒಂದು ಉಣ್ಣೋದಕ್ಕೆ ಬಡದೆ ಆಡಿದ್ದು ಅಲ್ಲ, ಬರೀ ಒಣ ತಿಂಡಿಗೆ ನನ ಕಡಿಸ್ಕೊಂಡ್ರ ಅಂತ ಹೇಳಿ ಎರಡು ಜಳಕ್ ನಿಂತು ಬಿಡ್ತಾವ. ಬೆಳಗಾದ್ರ ಸಾಕು ಒಟ್ಟ ನಿಂತು ಬಿಡ್ತಾವ ಎರಡು ಮುಗಿ ಮೆಸಿ ಹಚ್ಕೊಂಡು. ರಸ್ಮವ್ವ ಇನ್ನೊಂದ್ 2 ದಿನ ಚಂದಾಗ ಇದ್ದು ಹೋಗು. ಆಗ್ತಂಗ್ಯಾರ ಹೋಗು ಕೂಡ ಬರೇ ಜಗಳನ ತಗೋತಿಯಲ್ಲ. ಆ ಹುಡುಗಿ ಅಂಕರು ಸಾಂದ, ನೀನು ಸಣ್ಣಾಕೆನವ ರಶ್ಮಿ. ನೀವಿಬ್ರು ನಿಮ್ಮ ಸ್ವಾದ್ರತೆಯನ್ನ ಹೋತಿರಿ. ಅವು ಎರಡು ಹಿಂಗ ಸಣ್ಣ ಇದ್ದಾಗ ಬರೇ ಕಾದಾಡ್ತಿದ್ದು. ಎರಡು ಅವನ್ನ ಹೋತಾವ ಇವು. ಎಲ್ಲಾರು ಈ ಮನೆ ನನಗ ಹೇಳೋರು. ನಾನು ಬೇಕಾ ಬಿಟ್ಟಿ ಬಿದ್ದೆ ನಿಮ್ಗೆ ಒಟ್ರಿಗ. ನಾ ಗಂಡ ನಾಯಿಗೆ ಹೋಗಿಂದ ಯಾರಿಗಂತೀರ ನೋಡ್ತೀನ. ನೀ ಗಂಡ ನಾಯಿಗೆ ಹೋಗಿಂದ ಮನಿ ತಣ್ಣೀರ್ ಅನ್ಸಿರ್ತತಿ. ನಮ್ಮ ಮನಿಯೊಳಗ ಶಾಂತಿ ನೆಮ್ಮದಿ ನೆಲ್ಸುತ್ತ. ಲಗುನ 4 ದಿನ ಯಾವಾಗ ಬಂದಿತ್ತು, ಯಾವಾಗ ನಿನ್ ಲಗ್ನ ಆಗಿತ್ತು, ಯಾವಾಗ ನಿನ್ನ ಮನಿಯಿಂದ ಹೊರ ಹಾಕಿವೋ ಅಂತೇಳಿ ತುದುಗಾಲ ಮೇಲೆ ನಿಂತೀವಿ ನೋಡ್ ನಾವಂಕ್ರು. ಎಸ್ಪೆಷಲಿ ನಾನು. ನೋಡಿ ಅಮ್ಮ ಹೆಂಗ್ ಮಾತಾಡ್ತಾಳ. ಎಲ್ಲದಕ್ಕೂ ಸಿಟ್ಟು ತಿಳ್ಕೊಳೋದನ. ಆಕಿ ನಿನ್ನ ಚುಡಾಯಿಸಕತ್ತಾಳ. ಆಡ್ಸಾಡೋದು ಗೊತ್ತಾಗಂಗಿಲ್ಲ ಇದಕ್ಕ ಸಾಗೇಡಿಗೆ. ಆಕಿ ಏನಾರ ಮಾತಾಡಿದ್ರೆ ಆಡ್ಸಾಡೋದು ಅಂತೀರಿ. ನಾ ಏನಾರ ಮಾತಾಡೋದಾರ ಸಣ್ಣ ಹುಡುಗಿ ಕೂಡ ಜಗಳ ತೆಗಿತೀನ ಅಂತಂತೀರಿ. ಬರೇ ನೀವು ಹಿಂಗ ಮಾಡ್ತಿರುವಾಗ ಹೋಲ್ ಬಿಡಪ್ಪ ರೊಕ್ಕ. ಈಗೇನವ ನನಗೆ ಮಸೂಟಿ ಸಾಮಾನು ಮಾಡ್ಕೊಡ್ತೀಯ ಏನಿಲ್ಲ? ಪರಕ್ಕ ನೀನು ಓದು ಗೋವಿಂದ ಗೋವಿಂದ. ಒಂದ 4-5 ದಿನ ಜಂಪರ್ ಹೊಲದಿ, ಇನ್ನು ಮಸೂಟಿ ಸಾಮಾನ ಈಕಿ ಲಗ್ನ. ನೀನು ಓದುದು ಗಂಟು ಕಟ್ಟಿ ತಲೆ ಮ್ಯಾಗ ಇಟ್ಕೊಂಡು ಅಡ್ಡಾಡ್ಬೇಕಾಗತ್ ನೋಡು ಪರಕ್ಕ. ನಾ ಹೇಳ್ತೀನಿ ನೋಡು, ಈಕಿ ತನ್ನ ಹದ ಇದ್ದಾಗ ಗಟ್ಟ ಮಾಡಿಸ್ಕೊಂತಾಳ ಪರಕ್ಕ. ನಿಂದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡು. ಹೊಟ್ಟೆ ಕಿಚ್ಚಿದ ಮೊಟ್ಟೆ ಕೋಳಿ. ನೋಡು ಎಂತ ದುರ್ಬುದ್ಧಿ ಅದಾವ ಈಕಿ ಹತ್ರ. ನೋಡ್ಲೆ ನನ್ಗೆ ಆಗಂಗಿಲ್ಲ ರಶ್ಮಿ, ಯಾಕಂದ್ರೆ ನಂದು ಓದೋದು ಭಾಳ ಐತಿ. ಅವನ್ನ ನೀವ ಮಾಡ್ಕೊಳ್ರಲ್ಲ. ರಶ್ಮವ್ವ ತೀರ ನಿನಗ 1-2 ಮಸೂಟಿ ಸಾಮಾನ ಮಾಡ್ಕೊಂಡು ಹೋಗಕ್ಕಾಗಂಗಿಲ್ಲನ? ಅದನ್ನು ಆ ಹುಡುಗಿನ ಮಾಡ್ಕೊಡ್ಬೇಕ? ಮನೆಯಾಗ ಹಿಂಗ ಖಾಲಿ ಕುಂತಿರ್ತಿ. ಹೋಗು ಮಾಡ್ಕೊ ಹೋಗು. ಅಲ್ಲನ ಮನೆ ಇದ್ದಾಗ ಅಂಕ್ರು ಒಂದೇನೇನು ಮಾಡಂಗಿಲ್ಲ. ಕಡಿಕ್ ಇದನ್ನ ನಿಂದರ ನೀ ಮಾಡ್ಕೊಳೋದು ಬಾಳನ. ಅಮ್ಮಂಗೆ ಜೈ, ನಮ್ಮಮ್ಮನಿಗೆ ಜೈ. ನಮ್ಮಮ್ಮ ನನ್ನ ಪರವಾಗಿ
ನಾಯಿನ ಹಿಂದೆಗಡೆ ಕೇಳಾಕ ಬರ್ತಾನ ನಾನು ನಂದೇನು ಹೊಳ ಲಗ್ನ ಆಗತ್ತಾನ ಏನೋ ಚಂದ ಮಾಡ್ತಿ ಅಂತ ಕೇಳಿದ್ರೆ ಹಿಂಗತಿ ಮಾಡ್ತಿ ಅಲ್ಲನ ನನ್ನ ಮ್ಯಾಲ ನಿನ್ ಪ್ರೀತಿನ ಇಲ್ಲಿ ಹೋಗು ನೀಲವನ್ನಗ ಹೇಳ್ತೀನಿ ಆಕಿನೂ ಚಂದ ಚಂದ ಮಸೂತಿ ಸಾಮಾನ ಮಾಡ್ತಾಳ ಆಕಿನ ಕರ್ಕೊಂಡು ಮಾಡ್ಕೊ ನಿಮ್ಮ ಅಕ್ಕ ಓದ್ಲಿ ಅಷ್ಟು ಜಂಪರ್ ಹೊಲಕ್ ಕೊಟ್ಟತಿ ಎಲ್ಲ ಮಾಡಿಸ್ಕೊಂಡಿ ಈಗ ಆಕಿದು ಓದೋದೈತಿ ಓದ್ಕೊಲಿ ಬಿಡಿ ಇನ್ನಾಕಿನ ಯಾವ್ದೇ ಅಕ್ಕನ ಕೈಲೆ ಇದ್ದು ಬದ್ದು ಜಂಪರ್ ಎಲ್ಲ ಹೊಲಿಸ್ಕೊಂಡ ನಾ ಗಂಡ ಮನೆಗೆ ಹೋಗಿ ಹೊಲಿಸ್ಕೋಬೇಕಿಲ್ಲ ಹಂಗೆ ಹೊಲಿಸ್ಕೊಂತಾಳ ಗಂಡನ ರೊಕ್ಕ ಹೋದು ಅಂದ್ರ ಈಕಿ ಗಂಡಗ ಉಳಿತಾಯ ಮಾಡಾಕಿಕಿ ಕತ್ತಿ ಬಟ್ಲ ತಗೊಂಡು ನುಣ್ಣ ಬೋಳ್ಸಾಕತ್ ಬಿಟ್ಟ ಈಕಿ ಯಾಮ ಈಕಿನ ಅದೇನ ಅಂತಾರಲ್ಲ ಹೊಸ ಮಾಲಿಗಿತ್ತಿ ಅದನ್ನ ಕಳಿಸಿಂದ ಈಕಿನ ಒಟ್ಟ ಮನಿಗೆ ಕರ್ಕೊಂಡ್ ಬರ್ಬೇಡ್ರಿ ನೋಡು ನಾನು ಅಂಕರು ಹೇಳ್ಬಿಡ್ತೀನಿ ಮಾವ ಈಕಿನ ಒಟ್ಟ ಕಳಿಸ್ಬೇಡ ನಮ್ಮ ಮನಿಗೆ ಅಂತೇಳಿ ಅತ್ತಾಗ ಹೋಗ್ ನೀನು ಹೊಕ್ಕಿನ ಅಲ್ಲೇ ಸುಂದ್ರಿ ನಾ ಏನು ಹೊಳೆ ಬರಂಗಿಲ್ಲ ಹೊಳೆ ಇಲ್ಲಿ ಯಾರು ಬರ್ತಾರ ನನ್ನ ಗಂಡ ನನ್ನ ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತಾನ ಅಲ್ಲಿ ಜಮ್ ಅಂತಿರ್ತೀನಿ ನಾನು ಈ ಹಳ್ಳಿಯಾಗ ಬಂದು ನಾ ಯಾಕಿರಕ್ ಹೋಗ್ಲಿ ನಾ ಅಲ್ಲೇ ಮನಾಲಿ ಡಾರ್ಜಿಲಿಂಗು ಅಡ್ಡಾಡ್ತಿರ್ತಾನೆ ನಾ ಅಲ್ಲಿಂದ ವಿಡಿಯೋ ಕಾಲ್ ಮಾಡ್ತೀನಿ ನೋಡ್ಕೊಂಡು ಹೊಟ್ಟಿ ಉರ್ಕೋ ಮನಾಲಿ ಡಾರ್ಜಿಲಿಂಗ ನಿನ್ನ ಗಂಡ ಕರ್ಕೊಂಡು ಹೋಗ್ತಾನ ನೋಡ್ತೀನಂತ ಕಣ್ಣಿಗೆ ಹುಬ್ಬಿಗೆ ದೂರಿಲ್ಲ ಅಲ್ಲ ಇವರಿಬ್ರು ಮಾತಿನ ಜಟಾಪಟಿ ನೋಡಿ ತಲಿ ಬವು ಅಂತವ ಯವ್ವ ಇವು ಎರಡೂ ಒಂದ ಮನಿಗೆ ಕೊಟ್ಟಿದ್ರನ ಅಯ್ಯೋ ಗಂಡರಿಗೆ ಕೂಡ ಹಾಕಿದ್ದಿಲ್ಲ ಅಲ್ಲಿನೂ ಬರೀ ಜಗಳನ ಮಾಡ್ತಿದ್ವು ಇವು ನಾನಂಕ್ರು ಕೇಳ್ತಿದ್ದೀನಿ ಇಲ್ಲ ಸುತ್ತಾರಾಮ್ ಕೇಳ್ತಿದ್ದಿಲ್ಲ ನಾ ಕೆಲಸ ಹಂಚುತ್ತಿದ್ದೆ ಇಲ್ಲ ಅಂದ್ರ ಅಲ್ಲಿನೂ ಈಕಿ ದಬ್ಬಾಳಿಕೆ ಮಾಡಿ ನನ್ನ ಕೈಲೇ ಕೆಲಸ ಮಾಡಿಸ್ಕೊಂತಿದ್ಲ ಪುಣ್ಯ ಆ ಕರ ಮಕ್ಕಳು ಬಂದಿಲ್ಲಲ್ಲ ನಾ ಲಗ್ನ ಹೋಗಿಂದ ನಿನ್ನೆಗೇನಿರ್ತಾಳ ಮನ್ಯಾಗ ಆಕಿ ಕೂಡ ಯಾವ ಸಾಧಸ ಹಾಗೆ ಸಾಧಸ ಸಾಕ್ ಮುಗಿಸ್ರಿ ಯವ್ವ ತಲಿ ಚಿಟ್ಟಂತ ತಾರೆ ಇಲ್ಲ ಅದನ್ನ ಈಗ್ಸು ತಲಿ ನುಸಾಕತ್ ಇವ್ರಿಬ್ರು ಜಗಳ ಕೇಳಿ ಇವ ಏನಂತಿನ್ನ ಅಂದಂಗ ಅವಳೆಲ್ಲದಾಳಾಕಿ ಕೆಂಪಿಂಡಿ ಮಾಡ್ಯಾಕಿ ಯಮ್ಮ ಆಕೆ ಆಕಿ ಮಾರಾಣಿ ಆಕಿ ಊಟ ಕಟ್ಟ ತಳ ಬರ್ತಾ ಚಾ ಕುಡಿಯ ಕಟ್ಟ ತಳ ಬರ್ತಾ ನಾಷ್ಟ ಕಟ್ಟ ತಳ ಬರ್ತಾ ಇಲ್ಲ ಅಂದ್ರೆ ಒಟ್ಟ ತಳ ಬರಂಗಿಲ್ಲ ಆಕಿ ಸುಮಿತ್ರ ನಮ್ಮ ಮನ್ಯಾಗ ಅದವ ಧಾರಾವಾಹಿ ಟಿವಿಯಾಗ ನೋಡುವಂಗಿಲ್ಲ ಇವನ್ನ ನೋಡ್ಕೊಂತ ಕುಂತು ಬಿಡುದು ಇವ್ರ ಧಾರಾವಾಹಿ ನೋಡಿ ಹಾಳಾಗ್ಯಾರ್ರಿ ನಾನು ಪಾರವಕ್ಕ ಒಟ್ಟ ಸೀರಿಯಲ್ ನೋಡಂಗಿಲ್ಲ ಎಲ್ಲ ಚಾಚು ತಪ್ಪದೆ ನೋಡೋಕೆ ಅಂದ್ರೆ ನಮ್ಮ ರಶ್ಮಿ ಅಕ್ಕ ಅದಕ್ಕ ಆಕಿ ಎಲ್ಲಾನು ಐಡಿಯಾನ ಕಲ್ಕೊಂಡ್ಬಿಟ್ಟಾಳ ಅದ್ರಾಗೆಲ್ಲ ಮಾಡ್ತಿರ್ತಾರಲ್ಲ ಕತಂತ್ರ ಅವನ್ನೆಲ್ಲ ನೋಡಿ ಕಲ್ಕೊಂಡ್ಬಿಟ್ಟಾಳ ನಮ್ಮ ಅಕ್ಕ ನಾವು ಅಂಕರು ಓದೋದಿರ್ತತಿ ಕೆಲಸ ಮಾಡೋದಿರ್ತತಿ ಆಕಿ ಖಾಲಿ ಇರ್ತಾವಲ್ಲ ಅದಕ್ಕೆ ಅವ್ನು ನೋಡಿ ಕಲ್ಕೊಂಡ ಭಾಳ ಮಂದಿ ಅಕ್ಕಂಗ್ಯಾರಿದ್ರಂದ್ರ ಹಿಂಗ ನೋಡ್ರಿ ಇದಾತಂತೆ ಹಿಂಗ ಜಗಳ ಮಾಡ್ತಿರ್ತಾರ ನಾವು ಸಣ್ಣರಿದ್ದಾಗ ಹಿಂಗ ಜಗಳ ಮಾಡ್ತಿದ್ದೀವ್ರಿ ನಾವು 4 ಮಂದಿ ಅಕ್ಕಂಗ್ಯಾರ ಆದ್ರೆ ಹೊಟ್ಟೆಗಿಚ್ಚ ಅಂತ ಏನಿಲ್ಲ ಆದ್ರ ಇದಕ್ಕ ಒಟ್ಟ ಹಿಂಗ ಸಣ್ಣ ಪುಟ್ಟದಕ್ಕ ಜಗಳ ಮಾಡ್ತಿದ್ದೀವಿ ನಾವು ನೀವು ಯಾರ ಈ ತರ ಅಂದ್ರೆ ನನ್ನ ಮಕ್ಕಳದವಲ್ರಿ ಹಿಂಗತಿ ಜಗಳ ಮಾಡ್ತಿದ್ರೇನ ನಿಮಗ ಅಂದ್ರೆ ಮಾಡ್ತಿರೇ ಏನೋ ಏನು ಮಾಡ್ತಿದ್ರೋ ಏನೋ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಸರಿ ರೀ ಬರನ್ರಿ ಸರ್ವೇ ಜನ ಸುಖಿನೋ ಭವಂತು ತಡ್ರಿ ನಮ್ಮ ಹೇಳಿಲ್ಲ ಅಂತ ಇದನ್ನ ವಿಡಿಯೋ ಆಫ್ ಮಾಡಬೇಡ್ರಿ ವಿವಾಹ ಬಂಧನ ಅದನ್ನ ಸರಿ ತರವಲ್ರಿ ಗೌಡ್ರನವ್ರನ್ನ ಒಟ್ಟು ಮಾಡ್ರಿ ಅಂತೇಳಿ ಅಂತೀರಿ ನೋಡ್ರಿ ಈಗ ಒಂದು ಪಿಕ್ಚರ್ನಾಗರ ಆಗಲಿ ಒಂದು ಧಾರಾವಾಹಿನಾಗರ ಆಗಲಿ ಒಂದ ದಿನಕ್ಕೆ ಯಾವುದನ್ನು ಮಾಡಕ್ ಆಗಂಗಿಲ್ಲ ಅದು ಕತಿ ಅಂದ್ರೆ ಒಂದು ಮನಿ ಒಳಗ ಒಬ್ಬ ಮನುಷ್ಯನ ಕಳ್ಕೊಂಡ್ರೆ ಹೆಂಗಿರ್ತತಿ ಅಂತೇಳಿ ತೋರ್ಸೋದು ನಮ್ಮ ಉದ್ದೇಶ ಹೆಂಡತಿ ಪರಿಸ್ಥಿತಿ ಏನಿರ್ತತಿ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ ತೋರ್ಸೋದು ಒಂದು ಉದ್ದೇಶ ರೀ ಅದಕ್ಕೆ ಅದನ್ನ ತೋರ್ಸಕತ್ತೀನಿ ಕೆಲವೊಂದಿಷ್ಟು ಮಂದಿ ಅನ್ನಕತ್ತೀರಿ ಚಲೋ ಇಲ್ಲ ಇದು ಅದು ಕತಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಿ ಅನ್ನಕತ್ತೀರಿ ನಾನು ಅವ್ರಿಬ್ರನ್ನ ಒಂದು ಮಾಡಂಗಿಲ್ಲ ಅಂತ ಹೇಳಿಲ್ಲ ಒಂದು ಮಾಡ್ತೀನಿ ರೀ ಎಲ್ಲ ಥರ ಇರ್ಬೇಕಲ್ರಿ ಈಗ ಒಂದು ಮನಿ ಅಂದಿಂದ ಎಲ್ಲ ಥರ ಇರಬೇಕು ಈಗ ನಾವು ಏನು ಮಾಡ್ಬೇಕಾಗಿತ್ತಂದ್ರೆ ಎಷ್ಟೋ ಜನ ಹೆಣ್ಮಕ್ಳ ಒಳಗೆ ಜೀವನದೊಳಗೆ ಈ ಥರ ಘಟನೆ ನಡೀತೈತಿ ಅಂದ್ರೆ ಕೆಲವೊಂದಿಷ್ಟು ಮಂದಿ ಗಂಡನ ಕಳ್ಕೊಂಡಿರ್ತಾರ ಕೆಲವೊಂದಿಷ್ಟು ಮಂದಿ ತಂದೆ ಕಳ್ಕೊಂಡಿರ್ತಾರ ತಾಯಿ ಕಳ್ಕೊಂಡಿರ್ತಾರ ಈ ಥರ ಇರ್ತಾವ ಅವ್ರು ಹೆಂಗೆ ಜೀವನಾನ ನಡೆಸ್ಕೊಂಡು ಹೋಗ್ತಾರ ಅಂತೇಳಿ ತೋರಿಸೋ ಒಂದು ಉದ್ದೇಶ ನಂದು ಅದನ್ನ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಎಲ್ಲರೂ ಮುಂದೆ ಕತಿ ಭಾಳ ಚಂದ ಐತಿ ಪಾರಕ್ಕನ ಗೌಡ್ರನ್ನ ನಾನು ಯಾವಾಗಲೂ ಬೇರೆ ಮಾಡಲ್ಲ ಈಗ ಸ್ವಲ್ಪ ದಿನ ಅಂದ್ರೆ ಕೆಟ್ಟ ಗಳಿಗೆ ಗ್ರಹಣ ಹಿಡ್ದಂಗೆ ಆಗೈತ್ರಿ ಅವ್ರ ಜೀವನದಾಗ ಸ್ವಲ್ಪ ದಿನ ಮಾತ್ರ ಯಾವಾಗಲೂ ಚಲೋದನ್ನ ತೋರಿಸಿದ್ರೆ ಹೆಂಗ್ರಿ ಹೌದಿಲ್ಲ ಒಂದು ಸ್ವಲ್ಪ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಇರಬೇಕು ನೋಡ್ರಿ ಮುಂದೆ ಭಾಳ ಚಂದ ಬರ್ತೈತಿ ಇದು ಕತಿ ಈಗ ಒಂದು 2-3 ಎಪಿಸೋಡು ನಿಮ್ಗೆ ಬೋರ್ ಅನಿಸ್ಬೋದು ಮುಂದೆ ಮಾತ್ರ ಭಾಳ ಚಂದ ಐತ್ರಿ ಮಿಸ್ ಮಾಡ್ದೆ ನೋಡ್ರಿ ಈ ಕತಿನ ಸಪೋರ್ಟ್ ಮಾಡ್ರಿ ನೀವು ಹಿಂಗತಿ ಕಾಮೆಂಟ್ ಹಾಕಕತ್ರ ನನಗೇನು ಅನಿಸ್ತತಿ ಒಂಥರ ಹೌದಲ್ಲ ಅಂತ ಅನಿಸ್ಬಿಡ್ತೈತಿ ಮತ್ತೆ ಏನು ಅನಿಸ್ತತಿ ಇಲ್ಲ ನಾನು ಮಾಡಿ ಹಾಕಬೇಕು ಹಿಂದೆಗಡೆ ಅವರೇ ನೋಡಿ ಇಲ್ಲ ಚಲೋ ಐತಿ ಸ್ಟೋರಿ ಚಂದ ಐತಿ ಅಂತೇಳಿ ಅಂತಾರ ಅಂತೇಳಿ ಮತ್ತೆ ನನಗೆ ಧೈರ್ಯ ತುಂಬ್ಕೋತೀನಿ ರೀ ನಾನು
ನೀವು ನೋಡಿದ್ರೆ ನನಗೆ ಕತೆ ಮುಂದುವರ್ಸಕ್ಕೆ ಇಷ್ಟ ಆಗುತ್ತಾ. ನನ್ನ ಉದ್ದೇಶ ಏನಂದ್ರೆ ಒಂದು ಹೆಣ್ಣು ಆದಾಕಿಗೆ ಬರೀ ಅಡಿಗೆ ಮಾಡಿ ಮನೆ ಕೆಲಸ ಮಾಡೋದಷ್ಟೇ ಅಲ್ಲ, ಯಾರೇ ಇಲ್ಲೇನೋ ಬದುಕಿ ತೋರಿಸ್ತಾಳ ಅಂತೇಳಿ ತೋರಿಸೋ ಒಂದು ಉದ್ದೇಶ ರೀ. ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ಹೇಳಿ ತೋರಿಸೋ ನಂದು ಒಂದು ಉದ್ದೇಶ. ಪ್ಲೀಸ್ ವಿವಾಹ ಬಂಧನ ಕತೆಗೆ ಸಪೋರ್ಟ್ ಮಾಡ್ರಿ, ನೋಡ್ರಿ ಕತೆನ, ಮುಂದೆ ಭಾಳ ಚಂದ ಬರ್ತದ. ನಾನು ಇದಕ್ಕೇನು ಹೆಚ್ಚಿಂದ ಹೇಳಂಗಿಲ್ಲ. ಸರಿ ರೀ, ಬರ್ತೀವ್ರಿ. ನೋಡಿದ್ರಲ್ಲ ನಮ್ಮ ಅಕ್ಕ ತಂಗಿ ಜಗಳನ ಹಿಂಗ ನೋಡ್ರಿ, ಬರೀ ಹಿಂಗ ಜಗಳ ಮಾಡ್ತಾರ. ಆದ್ರೆ ನಾ ಮಾತ್ರ ಇವ್ರ ಜಗಳದಾಗ ಇರಂಗಿಲ್ರಿ. ಮತ್ತೆ ನೀನು ಜಗಳ ಮಾಡ್ತೀನ ಪಾರಕ್ಕೆ ಅನ್ನಕ್ಕೆ ಹೋಗ್ಬೇಡ್ರಿ. ನಮ್ಮ ಇಬ್ರು ತಂಗಿಯರ ಹಿಂಗ ಒಟ್ಟು ಮುಂಜಾನೆ ಸಂಜಿಕ ಹಿಂಗ ಇಬ್ರು ಜಗಳ ಮಾಡೋದು ಆಟಕ್ಕೆ ಇಟಕ್ಕೆ ಬವ್ವ ಕ್ಲಿಪ್ಪು ಬಳಿ ನಂದು ನೀ ಹಾಕೊಂಡಿ ನಿಂದ ನಾ ಹಾಕೊಂಡೆ ಬಳಿನ ಕ್ಲಿಪ್ನ ಅಂತೇಳಿ ಹಿಂಗ ನನ್ನ ವೇಲ್ ನೀ ಯಾಕೆ ಹಾಕೊಂಡಿಲ್ಲ, ನಿನ್ನ ವೇಲ್ ನಾ ಯಾಕೆ ಹಾಕೊಂಡಿಲ್ಲ, ನನ್ನ ಚಪ್ಪಲ್ ನೀ ಯಾಕೆ ಹಾಕೊಂಡಿ, ನಿನ್ನ ಚಪ್ಪಲ್ ನಾ ಯಾಕೆ ಹಾಕೊಂಡಿ, ಬರೀ ಇದಕ್ಕೆ ಜಗಳ ನೋಡ್ರಿ ನಮ್ಮ ಮನ್ಯಾಗ.